ತಾಲೂಕಾ ಮಟ್ಟದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ರೈತರಿಗೆ ಅಗತ್ಯವಾದ ಬೀಜ ಮತ್ತು ಗೊಬ್ಬರಗಳ ಕೊರತೆ ಉಂಟಾಗದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಸವರಾಜ ಅಡವಿಮಠ ಸೂಚಿಸಿದರು. ಕಾಗವಾಡ ತಾಲೂಕಿನ ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಂಡು ಅವಶ್ಯಕತೆ ಇದ್ದಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲು ಎಲ್ಲ ಪಿಡಿಒಗಳಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಬಸವರಾಜ ಅಡವಿಮಠ ತಿಳಿಸಿದ್ದಾರೆ. ಅವರು ಗುರುವಾರ ದಿನಾಂಕ 4ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ತಾಲೂಕು ಎಲ್ಲ ಅಧಿಕಾರಿಗಳ ಸಾಮಾನ್ಯ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಎಲ್ಲ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಮಾಡಬೇಕಾಗಿರುವ ಕಾರ್ಯರೂಪಕ್ಕೆ ತರಲು ಸೂಚಿಸಲಾಗಿದೆ ಎಂದರು. ಈಗಷ್ಟೇ ಶೈಕ್ಷಣಿಕ ವರ್ಷ ಆರಂಭಗೊಂಡಿದ್ದು ಶಾಲಾ ಕಟ್ಟಡಗಳ ರಿಪೇರಿ ಮತ್ತು ನೂತನ ಶೌಚಾಲಯಗಳ ನಿರ್ಮಾಣ ಮತ್ತು ರಿಪೇರಿ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಮತ್ತು ತಾಲೂಕಿನ ಯಾವೊಬ್ಬ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಂಡು ನೂತನ ಮಕ್ಕಳ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಡಾಕ್ಯುಮೆಂಟ್ ಕಾರ್ಯಕ್ರಮ ಸಂಬಂಧಪಟ್ಟಾಗೆ ಇವತ್ತು ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದೀವಿ. ಸಾಮಾನ್ಯ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಲಿಂಕ್ ಡಾಕ್ಯುಮೆಂಟ್ ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಈಗಾಗಲೇ ನಾವು ಯಾವ ರೀತಿ ಲಾಸ್ಟ್ ಇಯರ್ ನಾವು ಏನ್ ಮಾಡ್ಕೊಂಡು ಪ್ರಯಾರಿಟಿ ವರ್ಕ್ ಯಾವ ತಗೋಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರು ತಿಳಿಸಿದ್ದೀವಿ. ಅದೇ ತರನಾಗಿ ಅವರು ಮಾಡ್ಲಿಕ್ಕೆ ಸಿದ್ಧಪಡಿಸಿ ಮಾಡ್ಕೊಂಡಾರ. ಒಂದು ಎರಡನೇದು, ಈ ಗ್ರಾಮದಲ್ಲಿ ಈ ತಾಲೂಕಿನಲ್ಲಿ ಕುಡಿಯ ನೀರಿನ ಸಂಬಂಧಪಟ್ಟಾಗೆ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅನ್ನೋದು ಈಗ ಸ್ಪಷ್ಟವಾಗಿ ನಾವು ತಿಳಿಸಿದ್ದೀವಿ. ಇಲ್ಲಿ ನೀರಿನ ಅವಶ್ಯಕತೆ ಇದ್ದಲ್ಲಿ ಟ್ಯಾಂಕರ್ ಮತ್ತು ಹೈಯರ್ಡ್ ಬೋರ್ವೆಲ್ ತಗೊಂಡು ಕ್ರಮ ತಗೊಳ್ಳಿಕ್ಕೆ ಪಿಡಿಒಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಮೂರನೇದು, ಕೃಷಿ ಇಲಾಖೆ ಸಂಬಂಧಪಟ್ಟಂಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಎಲ್ಲ ಅವಶ್ಯಕತೆ ಇದೆ. ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕೆ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿದ್ವಿ. ನಾಲ್ಕನೇದಂದ್ರೆ ಸೋಷಿಯಲ್ ಫಾರೆಸ್ಟ್ ಸಂಬಂಧಪಟ್ಟಂಗೆ ನಾಳೆ ಪರಿಸರ ದಿನಾಚರಣೆ ಸಂಬಂಧ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದು ಸ್ಪಷ್ಟವಾಗಿ ಮಾಡಿದ್ದೀವಿ. ಮತ್ತು ಅದು ಟೋಟಲಿ ವರ್ಷದ ಟೋಟಲ್ ನಮಗೆ 61,29,00,000 ಅಲೋಕೇಶನ್ ಆಗಿದೆ. 61,29,00,000 ಒಂದು ಮೇಜರ್ ಸ್ಯಾಲರಿ ಇರ್ತೈತಿ. ನಂತರ ಆಫೀಸ್ ಎಕ್ಸ್ಪೆಂಡಿಚರ್ ಮತ್ತು ಇತರೆ ಸಿವಿಲ್ ವರ್ಕ್ಸ್ ಇರ್ತಾವೆ. ಅದನ್ನ ಆಕ್ಷನ್ ಪ್ಲಾನ್ ಮಾಡಕ್ಕೆ ನಾವು ತಿಳಿಸ್ತೀವಿ. ಈ ವೇಳೆ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣವಾಲಿ, ಎಡಿ ಅಲ್ಲಾವುದ್ದೀನ್ ಅನ್ಸಾರಿ, ಎಸ್ ಸನ್ನಾಳ್, ಬಿಎಸ್ ರಿಟೇಕ್, ಬಿಸಿಎಂನ ವೆಂಕಟೇಶ್ ಕುಲಕರ್ಣಿ, ಕುಡಿಯುವ ನೀರು ಸರಬರಾಜು ಇಲಾಖೆ ರವೀಂದ್ರ ಮುರ್ಗಾಲಿ, ಸಮಾಜ ಕಲ್ಯಾಣ ಇಲಾಖೆ ಪರಶುರಾಮ್ ಪತ್ತಾರ್, ಬಿಇಒ ಪಾಂಡುರಂಗ ಮದ್ಬಾವಿ, ಅರಣ್ಯ ಇಲಾಖೆ ರಾಕೇಶ್ ಅರ್ಜುನವಾಡ್, ತೋಟಗಾರಿಕೆ ಇಲಾಖೆ ರೂಪಾ ಹಳ್ಳೂರು, ಕೃಷಿ ಇಲಾಖೆ ನಿಂಗಣ್ಣ ಬಿರಾದಾರ್, ಸಿಡಿಪಿಒ ಮೇಲ್ವಿಚಾರಕಿ ಸುಜಾತಾ ಪಾಟೀಲ್ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ಪಿಡಿಒಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.